ವಿಧಾನಸೌಧದ ಎದುರು ಇವತ್ತು ರೈತರೊಬ್ಬರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಮರ ಕಡಿದು ಸರಿಯಾದ ಪರಿಹಾರವನ್ನ ಸರ್ಕಾರ ಕೊಟ್ಟಿಲ್ಲ. ಹೆದ್ದಾರಿಗಾಗಿ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ. ವಿಧಾನಸೌಧದ ಮುಂದೆ ಪರಿಹಾರದ ಹಣ ಮತ್ತು ಅಧಿಕಾರಿಗಳು ನಡ್ಕೊಂಡ ರೀತಿ ಇವೆರಡನ್ನ ಕೂಡ ಆಕ್ಷೇಪವನ್ನ ಎತ್ತಿ ರೈತರೊಬ್ಬರು ವಿಧಾನಸೌಧದ ಮುಂಭಾಗ ಇದ್ದಂತಹ ಮರದ ಕೊಂಬೆಗಳನ್ನು ಕತ್ತರಿಸುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನ್ನ 30 ಮರಗಳನ್ನು ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು. ಮಗಳ ಬರ್ತ್ಡೇಗೆ ಅಂತ ಹೇಳಿ ನಾನು ಗಿಡಗಳನ್ನು ನೆಟ್ಟಿದ್ದೆ, ಬಟ್ ಅದನ್ನ ಅಧಿಕಾರಿಗಳು ಕೆಡವಿದ್ದಾರೆ. ಈಗ ಪರಿಹಾರ ಕೇಳಿದ್ರೆ ಅದಕ್ಕೂ ಕೂಡ ಅಲಿಸ್ತಾ ಇದ್ದಾರೆ. ಹೀಗಾಗಿ ನನ್ನ ಪ್ರತಿಭಟನೆಯನ್ನು ನಾನು ಮಾಡಲೇಬೇಕು ಅಂತ ಪಾಪ ಕಣ್ಣೀರು ಹಾಕೊಂಡ್ರು. ವಿಷನ್ಸ್ ನೋಡ್ತಾ ಇದ್ದೀರಾ, ಪಾಪ ಅವರ ಆಕ್ರಂದನ ಮತ್ತು ಆಕ್ರೋಶ ಎರಡೂ ಕೂಡ ಕಾಣಿಸ್ತಾ ಇದೆ. ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದಾರೆ. ಮರ ಕಟ್ ಮಾಡಿದ್ದು ಸಿಟ್ಟು, ಆ ಕ್ಷಣದ ಸಿಟ್ಟು ಅವ್ರದ್ದು. ಬಟ್ ಅದಾದ್ಮೇಲೆ ಅವ್ರಿಗಾದಂತಹ ಅನ್ಯಾಯವನ್ನು ಅವರು ವಿವರಿಸಿದ್ದಾರೆ. ತುಮಕೂರು ಶಿವಮೊಗ್ಗ ಹೆದ್ದಾರಿಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಆಗಿದೆ. ಚಿಕ್ಕಮಗಳೂರಿನ ಹಳಿಯೂರು ಗ್ರಾಮದಲ್ಲಿ 21 ಖಾತೆದಾರರ ಭೂಮಿಯನ್ನು ವಶಕ್ಕೆ ಪಡೆಯಲಾಗಿದೆ. ಈ ವೇಳೆ ಭೂಸ್ವಾಧೀನಕ್ಕೆ ಒಳಗಾದಂತಹ ಜಾಗದಲ್ಲಿ 3,000ದಷ್ಟು ಗಂಧದ ಮರಗಳನ್ನ ಬೆಳೆಸೋ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಪ್ರತಿ ಮರಕ್ಕೆ ಜಸ್ಟ್ 420 ರೂಪಾಯಿಯನ್ನು ಪರಿಹಾರದ ರೂಪದಲ್ಲಿ ಅಧಿಕಾರಿಗಳು ಕೊಟ್ಟಿದ್ದಾರೆ. 420 ರೂಪಾಯಿ. ಇದು ತೆಂಗು ಮತ್ತು ಅಡಿಕೆ ಬೆಳೆಗಾರರಿಗೆ ಕೊಡೋ ಪರಿಹಾರಕ್ಕಿಂತ ತುಂಬಾ ಕಡಿಮೆ ಮೊತ್ತ. ಇದನ್ನ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಅವ್ರದ್ದು ಆಕ್ರೋಶ. ಮರ ಕಡಿದಿದ್ದಿಲ್ಲ ತಪ್ಪು, ನಾವು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕೆ ಅವ್ರಿಗಾದಂತಹ ಅನ್ಯಾಯದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮರ ಕಡಿದ್ರು ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ದಂಗೆ ಆಯಿತು. ನ್ಯಾಯಯುತವಾದಂಥ ಪರಿಹಾರ ಕೊಟ್ಟು ಅವ್ರು ತಗೊಂಡೋಗಿದ್ರೆ ನನಗೆ ಸಂತೋಷ ಇರ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ಈಗೇನು ನ್ಯಾಯಾಲಯದಲ್ಲಿ ಮೊದಲಾಗಿತ್ತು 2020ರಲ್ಲಿ ಸಿಂಗಲ್ ಬೆಂಚು, ಹೈಕೋರ್ಟಲ್ಲಾಗಿತ್ತು, ಡಬಲ್ ಬೆಂಚಲ್ಲಾಗಿತ್ತು 151 ಕೋಟಿಗೆ 151 ಕೋಟಿ ಕೊಟ್ಟಿದ್ರೆ ನಾವೇನು ಬೇಡ ಅಂತ ಇರಲಿಲ್ಲ. ಅವರು ಭ್ರಷ್ಟ ಕೂಟ ಎಲ್ಲ ಸೇರ್ಕೊಂಡು 50% ಲಂಚ ಕೇಳಿದ್ರು. 50% ಲಂಚ ಕೊಡದೇ ಇದ್ದಿದ್ದಕ್ಕೆ 151 ಕೋಟಿನ ಬರೀ 1,25,00,000 ಮಾಡಿದ್ದಾರೆ. ಈಗಿನ ಕೋರ್ಟಲ್ಲಿ ಅವರು ಸುಳ್ಳು ದಾಖಲೆಗಳು ಕೋರ್ಟಿಗೆ ಕೊಟ್ಟು ಅದ್ರ ವಿರುದ್ಧ ಮತ್ತೆ ನಾವು ಡಬಲ್ ಬೆಂಚಿಗೆ ಹೋಗಿದ್ದೀವಿ, ಮಾನ್ಯ ನ್ಯಾಯಾಲಯಕ್ಕೆ ಮತ್ತೆ ಹೋಗಿದ್ದೀವಿ. ಅಲ್ಲಿ ನಮಗೆ ನ್ಯಾಯ